ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಕಾಯಿ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಪರ್ಫೆಕ್ಟಾಗಿ ಈ ಕಾಯಿ ಹೋಳಿಗೆನ ಮಾಡ್ಕೋಬೋದು. ಇದು ಒಂದು ವಾರಗಟ್ಟಲೆ ಇಟ್ಟರು ಕೂಡ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಶ್ಶಾಗಿ ಕೂಡ ಇರುತ್ತೆ, ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ಕಣಕ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೋಬೇಕು, ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಸಾಫ್ಟಾಗಿ ಬರಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ. ಇವಾಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕಲಿಸ್ಕೋಬೇಕಾಗತ್ತೆ. ಈ ಕಣಕದ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತಾ ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿ ನಮ್ಮ ಹೋಳಿಗೆ ಬರುತ್ತೆ. ನೀವು ಆದಷ್ಟು ಚೆನ್ನಾಗಿ ಇದನ್ನು ಒಂದು 10-15 ನಿಮಿಷ ಇದೇ ಥರ ಚೆನ್ನಾಗಿ ನಾದ್ಕೋತಾ ಹೋಗಬೇಕಾಗತ್ತೆ. ಇಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ನಾನು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ್ತಿ ನೀವು ಗೋಧಿ ಹಿಟ್ಟಲ್ಲೇ ಕೂಡ ಹೋಳಿಗೆನ ಮಾಡ್ಬೋದು ಅಥವಾ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡಿ ಹೋಳಿಗೆನ ಮಾಡ್ಬೋದು. ಇಲ್ಲಾಂದರೆ ಚಿರೋಟಿ ರವೆಲ್ಲೂ ಕೂಡ ನಾವು ಹೋಳಿಗೆನ ಮಾಡ್ಕೋಬೋದು, ಎಲ್ಲನೂ ಚೆನ್ನಾಗಿ ಬರುತ್ತೆ. ಇದನ್ನು ಮಧ್ಯೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ನಾವು ತುಂಬ ಸಾಫ್ಟ್ ಆಗೋ ಥರ ಕಲಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ. ಇದೇ ಥರ ನಾನು ಒಂದು 10-15 ನಿಮಿಷ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೋತಾ ಕಲಿಸಿದ್ರೆ ಹಿಟ್ಟನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ. ಹೋಳಿಗೆ ಮಾಡಬೇಕಾದ್ರೆ ಎಲ್ಲೂ ಫೇಲ್ ಆಗಲ್ಲ. ನೋಡ್ತಾ ಇದ್ದೀರಲ್ವ. ನಿಮಗೆ ಟೈಮ್ ಇದೆ ಅಂದರೆ 1-2 ಅವರ್ ಕೂಡ ಇದನ್ನು ನೆನೆಸಿ ಇಟ್ಕೋಬೋದು. ಇಲ್ಲಾಂದರೆ 1 ಅವರ್ ಆದರೂ ಇದನ್ನು ನೆನೆಸಿಟ್ಕೋಬೇಕು. ನೋಡ್ತಿದ್ದೀರಲ್ವ ಸಾಫ್ಟ್ ಆಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಚ್ಚಿ ಇದನ್ನು 1 ಅವರ್ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ಹೂರಣಕ್ಕೆ 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಇಲ್ಲಿ ಚೆನ್ನಾಗಿ ಬೆಲ್ಲ ಕರಗಿದ ನಂತರ ಇದನ್ನು ಫಿಲ್ಟರ್ ಮಾಡಿಕೊಂಡು ಮತ್ತೆ ಇದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇಲ್ಲಿ ಲೈಟಾಗಿ ಒಂದೆಳೆ ಪಾಕ ಬರಬೇಕು ನಮಗೆ ಬೆಲ್ಲ ಅನ್ನೋದು, ಅಲ್ಲಿವರೆಗೆ ಸ್ವಲ್ಪ ಇದನ್ನು ಕುದಿಯೋಕ್ಕೆ ಬಿಡಬೇಕು. ತುಂಬ ಗಟ್ಟಿ ಪಾಕ ಮಾಡ್ಕೊಬಿಟ್ರೆ ಹೋಳಿಗೆ ಅನ್ನೋದು ಚೆನ್ನಾಗಿ ಬರಲ್ಲ. ನೋಡ್ತಾ ಇದ್ದೀರಲ್ವ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಎಳೆ ಪಾಕ ಬಂದರೆ ಸಾಕು. ಜಸ್ಟ್ ಎಳೆ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗತ್ತಲ್ವ, ಆವಾಗ ಫುಲ್ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನಾವು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ 2 ಕಪ್ ಆಗೋಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ತುರಿದಿರೋಂಥ ಹಸಿ ಕಾಯನ್ನು ಒಂದು ಸಾರಿ ಮಿಕ್ಸಿಲಿ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದು ಬೆಲ್ಲದ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಒಂದು 5-10 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇದೆ ಅಂತ ಹೇಳಿ. ಇದೇ ಥರ ನಾವು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕಡಲೆ ಬೀಜನ ಕೂಡ ಹುರಿದು ಪೌಡರ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಳ್ತಾ ಇಲ್ಲ ಅಂದರೆ ನೀವು ಒಂದು ಅರ್ಧ ಕಪ್ಪು ಕಾಯನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗತ್ತೆ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಗಸಗಸೆನ ಕೂಡ ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಹೂರಣ ಕೂಡ ರೆಡಿ ಆಗ್ತಾ ಬಂತು. ಇವಾಗ ಫ್ಲೇಮನ್ನು ಕಂಪ್ಲೀಟಾಗಿ ಆಫ್ ಮಾಡಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹದಕ್ಕೆ ನಮ್ಮ ಹೂರಣ ರೆಡಿ ಆದರೆ ಸಾಕಾಗತ್ತೆ. ತುಂಬ ಗಟ್ಟಿಯಾಗಿ ಇದನ್ನು ಮಾಡ್ಕೊಳ್ಬಾರ್ದು. ತುಂಬ ಹೊತ್ತು ಬೇಯಿಸ್ತಾ ಇದ್ದರೆ ಇದು ಗಟ್ಟಿ ಆಗಿಬಿಡತ್ತೆ, ಆವಾಗ ಹೋಳಿಗೆ ಕೂಡ ಚೆನ್ನಾಗಿ ಬರಲ್ಲ. ಇದನ್ನು ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಕಾಯಿ ಹೋಳಿಗೆ ಹೂರಣ ಈ ಥರ ಕರೆಕ್ಟಾಗಿ ಮಾಡ್ಕೊಂಬಿಟ್ವಿ ಅಂದರೆ ಪರ್ಫೆಕ್ಟಾಗಿ ನಮಗೆ ಹೋಳಿಗೆ ಅನ್ನೋದು ಬರುತ್ತೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಹೂರಣ ಯಾವ ಹದಕ್ಕೆ ಬಂದಿದೆ ಅಂತ. ಬಿಸಿ ಇರಬೇಕಾದ್ರೆ ಈ ಥರ ತಿರುಗಿಸ್ಕೊಂಡ್ರೆ ಸಾಫ್ಟಾಗಿ ಬರಬೇಕು. ಇಷ್ಟಕ್ಕೆ ಬಂದರೆ ಸರಿಯಾಗಿರುತ್ತೆ.
ನೋಡಿ 1 ಅವರ್ ಆದ ತಕ್ಷಣ ತೆಗೆದು ತೋರಿಸ್ತಾ ಇದ್ದೀನಿ. 1 ಅವರ್ ಆದಮೇಲೆ ಕಣಕ ಕೂಡ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಇದು ಮೈದಾ ಮತ್ತು ಗೋಧಿ ಹಿಟ್ಟು ಎರಡನ್ನ ಮಿಕ್ಸ್ ಮಾಡಿ ಮಾಡಿರೋಂಥ ಕಣಕ, ಆದರೂ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇವಾಗ ನಾವು ಹೋಳಿಗೆಗೆ ಬೇಕಾದಂಥ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು. ಎಷ್ಟು ದೊಡ್ಡ ಹೋಳಿಗೆ ಮಾಡ್ತೀರಲ್ವ ಆ ಥರ ಉಂಡೆಗಳನ್ನು ತೆಗೆದು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ನಾನಿಲ್ಲಿ ತೊಗೊಂಡಿರೋಂಥ ಹಿಟ್ಟಲ್ಲಿ 8 ಹೋಳಿಗೆ ರೆಡಿ ಆಗುತ್ತೆ. ಅಷ್ಟು ಉಂಡೆಗಳನ್ನು ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಹೋಳಿಗೆ ಬೇಕಿದ್ದರೆ ನೀವು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಉಂಡೆಗಳನ್ನು ತೆಗೆದು ರೌಂಡಲ್ಲಿ ಮಾಡಿ ಎತ್ತಿಟ್ಕೋಬೇಕು. ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಹಾಗೆ ಹೂರಣ ಕೂಡ ನಾವು ಉಂಡೆಗಳಾಗಿ ಮಾಡ್ಕೋಬೇಕು. ಇಲ್ಲಿ ಹೂರಣ ಕೂಡ ಸ್ವಲ್ಪ ಟೈಮ್ ಆಗಿದೆ, ತಣ್ಣಗಾಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನು ಕೂಡ ಉಂಡೆಗಳಾಗಿ ರೆಡಿ ಮಾಡ್ಕೋಬೇಕು. ಈ ಕಣಕದ ಉಂಡೆ ಮತ್ತು ಈ ಹೂರಣದ ಉಂಡೆ ಒಂದೇ ಸೈಜಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಅನ್ನೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇನ್ನು ನೆಕ್ಸ್ಟ್ ಪ್ರೊಸೆಸ್ಸು ನಾವು ಹೋಳಿಗೆನ ತಟ್ಟೋದು. ಇವಾಗ ಕಣಕನ ತೊಗೊಂಡ್ಬಿಟ್ಟು ಕೈಯಲ್ಲಿ ಈ ಥರ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅಗಲ ಮಾಡ್ಕೋಬೇಕಾಗತ್ತೆ. ಇದನ್ನು ಅಗಲ ಮಾಡಿದಾದಮೇಲೆ ಹೂರಣದ ಉಂಡೆ ಇರುತ್ತಲ್ವ ಅದನ್ನು ಸೆಂಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಸೈಡಿಂದ ಇದನ್ನು ಕವರ್ ಮಾಡ್ತಾ ಬರಬೇಕು. ಸೇಮ್ ನಾವು ಬೇಳೆ ಹೋಳಿಗೆ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀವಲ್ವ ಅದೇ ಥರ ಇದನ್ನು ಫಿಲ್ ಮಾಡಬೇಕಾಗತ್ತೆ. ಸುತ್ತು ಕ್ಲೀನಾಗಿ ಫಿಲ್ ಮಾಡಬೇಕು. ಎಕ್ಸ್ಟ್ರಾ ಹಿಟ್ಟು ಬಂದರೆ ತೆಗೆದುಬಿಡಿ. ನೀಟಾಗಿ ಇದನ್ನು ಇದೇ ಥರ ತಿರುಗಿಸ್ಕೊಬಿಟ್ಟು ಫಿಲ್ ಮಾಡಿ ಉಂಡೆಗಳನ್ನು ಇಟ್ಕೋಬೋದು. ಈ ಹೋಳಿಗೆನ ಒಬ್ಬರೇ ಕೂಡ ಈಸಿಯಾಗಿ ಮಾಡ್ಬೋದು, ತುಂಬಾ ಈಸಿಯಾಗಿ ಬರುತ್ತೆ. ಇಲ್ಲಿ ಹೋಳಿಗೆ ತಟ್ಟೋದಕ್ಕೆ ನಾನು ಎಣ್ಣೆ ಕವರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಟರ್ ಪೇಪರನ್ನು ಅಥವಾ ಹೋಳಿಗೆ ಶೀಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದೇ ಥರ ನೀಟಾಗಿ ತಟ್ತಾ ಹೋದರೆ ಆಯಿತು. ಕೈಯಲ್ಲೇ ಈ ಥರ ಎಣ್ಣೆ ಹಚ್ಕೊಂಡು ನಾವು ಮೇಲಿಂದ ತಟ್ತಾ ಹೋದರೆ ಹೋಳಿಗೆ ಅನ್ನೋದು ಸಾಫ್ಟಾಗಿ ನಿಮಗೆ ಬೇಕಾದ ಸೈಜಲ್ಲಿ ರೆಡಿ ಆಗುತ್ತೆ. ನಿಮಗೆ ದಪ್ಪ ಬೇಕಿದ್ದರೆ ದಪ್ಪ ತಟ್ಕೊಳ್ಳಿ, ಸ್ವಲ್ಪ ತೆಳ್ಳಗೆ ಬೇಕಿದ್ದರೆ ತೆಳ್ಳಗೆ ಬೇಕಾದರೆ ತಟ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಹೋಳಿಗೆ ಅನ್ನೋದು ರೆಡಿ ಆಗ್ತಾಯಿದೆ. ಫಸ್ಟ್ ಟೈಮ್ ಮಾಡೋರು ಕೂಡ ಇಷ್ಟೇ ಚೆನ್ನಾಗಿ ಹೋಳಿಗೆನ ಮಾಡ್ಬೋದು, ಯಾವುದೇ ರೀತಿಲೂ ಮಿಸ್ಟೇಕ್ ಆಗೋದಿಲ್ಲ. ಇವಾಗ ಹಂಚನ್ನು ಕೂಡ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಳಿ. ಇದನ್ನು ಮೀಡಿಯಮಿಂದ ಲೋ ಫ್ಲೇಮಲ್ಲೇ ಹೋಳಿಗೆನ ಬೇಯಿಸ್ಕೋಬೇಕು, ಅಂದರೆ ಸರಿಯಾಗಿ ಬರುತ್ತೆ. ಈ ಒಬ್ಬರೇ ಹೋಳಿಗೆನ ಮಾಡೋದಕ್ಕೆ ಈ ಕಡೆ ತಟ್ಕೊಳ್ತಾ ಇದ್ದ ಹಾಗೆ ಒಂದೊಂದು ಹೋಳಿಗೆ ರೆಡಿ ಆಗುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋತಾ ಇದ್ದರೆ ಹೋಳಿಗೆ ಎಲ್ಲೂ ಕೂಡ ಕತ್ತೋಗೋದಿಲ್ಲ. ಒಂದು ಸೈಡು ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಸ್ಲೋ ಆಗಿ ತಿರ್ಸಾಕೋಬೇಕು. ಫಸ್ಟ್ ಹೋಳಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಎರಡನೇ ಹೋಳಿಗೆಯಿಂದ ಆಟೋಮೆಟಿಕ್ಲಿ ಎಲ್ಲ ಹಂಚು ಸೆಟ್ ಆಗುತ್ತೆ, ಪಟ ಪಟ ಬರುತ್ತೆ. ಒಂದು ಸರಿ ತಿರ್ಗಿಸಾಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ. ಇವಾಗ ಮತ್ತೆ ಇಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕು. ಇದೇ ಥರ ಎರಡೂ ಕಡೆನೂ ನಾವು ಹೋಳಿಗೆ ಅನ್ನೋದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಕಾಯಿ ಹೋಳಿಗೆನ ಹಬ್ಬದ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದು ವಾರಗಟ್ಟಲೆ ಇಟ್ಟು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ಕೂಡ. 1-2 ದಿನ ಮುಂಚೆ ಕೂಡ ನಾವು ಮಾಡಿಟ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ತುಪ್ಪದ ಜೊತೆಗೆ ಈ ಹೋಳಿಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಉಳಿದಿರೋ ಹೋಳಿಗೆನ ಕೂಡ ನಾವು 1 by 1 ಇದೇ ಥರ ಮಾಡ್ಕೋತಾ ಹೋದರೆ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಕಾಯಿ ಹೋಳಿಗೆ ಅನ್ನೋದನ್ನು ರೆಡಿ ಮಾಡ್ತಾಯಿದ್ದೀವಿ ಅಂತ. ನೋಡಿ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಈ ಕಲರ್ಗೆ ಟರ್ನ್ ಆದ ತಕ್ಷಣ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ ಮೈದಾ ಹಿಟ್ಟು ಇಷ್ಟಪಡದೇ ಇರೋರು ಕೂಡ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಈ ಥರ ಕಾಯಿ ಹೋಳಿಗೆನ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕಾಯಿ ಹೋಳಿಗೆ. ಇದರಲ್ಲಿ ನಾವು ಹುರ್ಗಡ್ಲೆ ಪೌಡರ್ ಮತ್ತು ಗಸಗಸೆನ ಯೂಸ್ ಮಾಡಿರೋದ್ರಿಂದ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ, ಹಬ್ಬದ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಕಾಯಿ ಹೋಳಿಗೆನ ಮಾಡಿ ತೋರಿಸಿದ್ದೀನಿ. ಇವತ್ತಿನ ಈ ಕಾಯಿ ಹೋಳಿಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.